ಹಾಯ್ ವಿಸ್ಮಯ ಅಕ್ಕ, ನನ್ನ ಹೆಸರು ರಚನಾ ಅಂತ. ನಾನು 4 ಇಯರ್ಸಿಂದ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಫಸ್ಟ್ ಕ್ಲಾಸ್ ನಾನು ಸ್ಟಾರ್ಟ್ ಮಾಡಿರೋದೆ ನಿಮ್ಮಿಂದ. ನಾನು ಫಸ್ಟ್ SOS ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು. ದಿನ ಬ್ಲೆಸ್ಸಿಂಗ್ಸ್ ಬರೀತಿದ್ದೆ. ಆಮೇಲೆ ದಿನ ನಾನು ಡೈಲಿ ಪ್ಲ್ಯಾನಿಂಗ್ ಮಾಡ್ತಿದ್ದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಬೇಕು ಅಂತ. ಆಮೇಲೆ ನನಗೆ ಅದನ್ನು ಟಿಕ್ ಮಾಡುವಾಗಲೇ ನನಗೆ ತುಂಬ ಖುಷಿ ಆಗ್ತಿತ್ತು. ಐ ವುಡ್ ಹ್ಯಾವ್ ಫಿನಿಶ್ ಸೋ ಮೆನಿ ಟಾಸ್ಕ್. ಅದರಲ್ಲೇ ಒಂದು 10 ಬರೆದಿದ್ರೆ 10ಅಲ್ಲಿ ನಾನು 8 ಅಟ್ಲೀಸ್ಟ್ ಫಿನಿಶ್ ಮಾಡ್ತಿದ್ದೆ. ಆಮೇಲೆ ನನ್ನ ಬ್ಲೆಸ್ಸಿಂಗ್ಸ್ ಬರೆದು ನನ್ನ ಲೈಫಲ್ಲಿ ನನಗೆ ನೆಗೆಟಿವಿಟಿ ಹೊರಟೇ ಹೋಗಿದೆ. ನನಗೆ ಆ್ಯಕ್ಚುಲಿ ಎನಿ ಸಿಚುವೇಶನ್, ಎನಿ ವರ್ಸ್ ಸಿಚುವೇಶನ್ ಬಂದ್ರೂ ನಾನು ಯಾವಾಗಲೂ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಆಮೇಲೆ ನಾನು ಯಾವಾಗಲೂ ಪಾಸಿಟಿವ್ ಔಟ್ಕಮ್ಸೇ ನೋಡ್ತಿರ್ತೀನಿ. ಲೈಕ್ ಏನೇ ಆದ್ರೂ ಓಕೆ, ಇದರಿಂದ ನನಗೆ ಈ ಥರ ಪಾಸಿಟಿವ್ ಆಗುತ್ತಲ್ಲ, ಇದರಿಂದ ನನಗೆ ಹಿಂಗಾಗುತ್ತಲ್ಲ ನನ್ನ ಲೈಫಲ್ಲಿ, ಈ ಥರ ನಾನು ಬಿಲ್ಡ್ ಮಾಡ್ಕೋಬೋದಲ್ಲ ಅಂತ. ಆಮೇಲೆ ನಾನು ವಿಷನ್ ಬೋರ್ಡ್ ಪ್ರಾಕ್ಟೀಸ್ ಮಾಡಿದೆ. ವಿಷನ್ ಬೋರ್ಡ್ ಚೇಂಜ್ಡ್ ಮೈ ಲೈಫ್ ಲೈಕ್ ಎನಿಥಿಂಗ್. ನನ್ನ ಎಲ್ಲ ಡ್ರೀಮ್ಸ್, ಲೈಕ್ ನನ್ನ ಒಂದು ಚಿಕ್ಕ ಪುಟ್ ಕನಸು, ನಾನು ಇಲ್ಲಿ ಹೋಗ್ಬೇಕಂತ ಇದ್ರು, ಒಂದು ಕಾಫಿ ಕುಡಿಬೇಕಂತ ಇದ್ರು ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಯೂನಿವರ್ಸ್ ಎಲ್ಲ ಕೇಳ್ತಿತ್ತು ನಂದು. ಆಮೇಲೆ ಯೂನಿವರ್ಸ್ ಡೆಲಿವರ್ಡ್ ಎವ್ರಿಥಿಂಗ್ ಆನ್ ರೈಟ್ ಟೈಮ್. ನನ್ನ ಲೈಫಲ್ಲಿ ಎವ್ರಿಥಿಂಗ್ ಚೇಂಜ್ಡ್ ಜಸ್ಟ್ ಆಫ್ಟರ್ ಐ ಮೆಟ್ ಯು. ನನ್ನ ಕಾಲೇಜ್ ಲೈಫಲ್ಲಿ, ನನ್ನ ಲೈಫಲ್ಲಿ ಏನೇ ಕ್ಲಾರಿಟಿ ಇದ್ರೂ ಇಟ್ ಈಸ್ ಬಿಕಾಸ್ ಆಫ್ ಯೋರ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್. ನಾನು ಎಲ್ಲರಿಗೂ, ನನ್ನ ಸುತ್ತಮುತ್ತ ಇರೋರಿಗೆ ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯು ಡೂ ಮ್ಯಾನಿಫೆಸ್ಟೇಷನ್, ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ದಟ್ ಈಸ್ ದ ಇಂಪ್ಯಾಕ್ಟ್ ಐ ಹ್ಯಾವ್ ಫ್ರಮ್ ಮ್ಯಾನಿಫೆಸ್ಟೇಷನ್. ಸೊ ನನಗೆ ಬರೀ ಮ್ಯಾನಿಫೆಸ್ಟೇಷನ್ ವರ್ಡು ಅಥವಾ ಲಾ ಆಫ್ ಅಟ್ರಾಕ್ಷನು, SOS, ಇಟ್ ಈಸ್ ನಾಟ್ ಜಸ್ಟ್ ಅ ವರ್ಡ್ ಫಾರ್ ಮೀ, ಇಟ್ ಈಸ್ ಇನ್ ಡೆಪ್ತ್. ಲೈಕ್ ನನ್ನ ಸೋಲ್ಗೆ ಕನೆಕ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಲೈಕ್ ನಾನು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ನನ್ನ ಲೈಫಲ್ಲಿ, ಯಾವ ಥರ ಪಾಸಿಟಿವ್ ಆಗಿದ್ದರೆ ನಾನು ಎಲ್ಲಿ ನನ್ನ ಗೋಲ್ನ ರೀಚ್ ಮಾಡ್ಬೋದು ಅಂತ. ನನಗೆ ವಿಷನ್ ಬೋರ್ಡ್ ಇರೋದ್ರಿಂದ ಐ ಹ್ಯಾವ್ ಫುಲ್ ಕ್ಲಾರಿಟಿ ಆನ್ ಮೈ ಲೈಫ್ ವಿಷನ್. ನಾನು ಈ ವರ್ಷದಲ್ಲಿ ಇದು ಮಾಡ್ತೀನಿ, ನೆಕ್ಸ್ಟ್ 3 ಇಯರ್ಸಲ್ಲಿ ಈ ಥರ ಮಾಡ್ತೀನಿ, ನೆಕ್ಸ್ಟ್ 4 ಇಯರ್ಸಲ್ಲಿ ಐ ಕ್ಯಾನ್ ಸಿ ಮೈ ಸೆಲ್ಫ್ ಟುಡೇ. ನಾನು ಇವತ್ತು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀನೋ ಅದೇ ಕಾನ್ಫಿಡೆನ್ಸಲ್ಲಿ ಕ್ಯಾರಿ ಈವನ್ ಆಫ್ಟರ್ 5-6 ಇಯರ್ಸ್. ಸೊ ನನಗೆ ಅಷ್ಟು ಕ್ಲಾರಿಟಿ ಇದೆ ನನ್ನ ಲೈಫಲ್ಲಿ. ಬಿಫೋರ್ ದಿಸ್ ಮೈ ಲೈಫ್ ವಾಸ್ ವೆರಿ ನಾರ್ಮಲ್. ಅಂದರೆ ಓಕೆ, ಅದು ಬೇಕಂದರೆ ಇಷ್ಟು ಕಷ್ಟಪಡಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದವಳು. ಟುಡೇ ಐ ಕ್ಯಾನ್ ಡ್ರೀಮ್ ಟು ಎನಿ ಎಕ್ಸ್ಟೆಂಟ್. ನಾನು ಒಂದು ಲ್ಯಾಂಬೋರ್ಗಿನಿ ಬೇಕಂದ್ರೂ ಐ ಕ್ಯಾನ್ ಡ್ರೀಮ್ ಆಫ್ ಇಟ್. ಸೊ ದಟ್ ಈಸ್ ದ ಕಾನ್ಫಿಡೆನ್ಸ್ ಐ ಹ್ಯಾವ್ ಆ್ಯಂಡ್ ಐ ನೋ ವಾಟ್ ಐ ಡಿಸರ್ವ್. ನನ್ನ ಡಿಸರ್ವೆನ್ಸ್ ಮೀರಿ ಐ ಹ್ಯಾವ್ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್. ಆ್ಯಂಡ್ ಯೂನಿವರ್ಸ್ ಅಂತೂ ಎಷ್ಟು ಮ್ಯಾಜಿಕಲ್ ಅಂದರೆ ಇಟ್ ಹ್ಯಾಸ್ ಆಲ್ವೇಸ್ ಪ್ರೂವ್ಡ್ ಮೀ ದ್ಯಾಟ್ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ. ಸೊ ವಾಟ್ ಎವರ್ ಐ ಆಮ್ ಟುಡೇ, ಎಷ್ಟೇ ಹಾರ್ಡ್ ಡೇಸ್, ಎಷ್ಟೇ ಕಷ್ಟದಿಂದ ಮೇಲೆ ಬಂದಿದ್ರು ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯೂನಿವರ್ಸ್. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಬ್ಲೆಸ್ಸಿಂಗ್ಸ್ ಐ ರೈಟ್. ಅದೆಲ್ಲ ನೀವು ಹೇಳ್ಕೊಟ್ಟಿರೋದೆ. ಬ್ಲೆಸ್ಸಿಂಗ್ಸ್ ಹೇಗೆ ಬರೀಬೇಕು, ಹೇಗೆ ಪಾಸಿಟಿವ್ ಆಗಿರಬೇಕು, ಒಂದೊಂದು ಲೈನ್ ಕೂಡ ನಮ್ಗೆ ಎಷ್ಟು ಮ್ಯಾಟರ್ ಆಗುತ್ತೆ ಬರೆಯೋವಾಗ. ಆಮೇಲೆ ಒಂದೊಂದು ಥಾಟ್, ವಾಟ್ ಎವರ್ ವಿ ಥಿಂಕ್ ಎವ್ರಿ ಡೇ, ಇಟ್ ಮ್ಯಾಟರ್ಸ್ ಅಸ್ ಅ ಲಾಟ್. ಸೊ ಲೈಕ್ ಒಂದೊಂದೇ ಚಿಕ್ಕ ಡಾಟ್, 60 days ಆಫ್ SOS ಕ್ಲಾಸು, ಎವ್ರಿ ಡೇ ಒಂದೊಂದೇ ಡಾಟ್ ಕನೆಕ್ಟ್ ಆಗ್ತಾ ಬರುತ್ತೆ ನಮ್ಮ ಲೈಫಲ್ಲಿ. ಮೇ ಬಿ 60 daysಲ್ಲೇ ನಾವು ಎಲ್ಲ ಹೆಂಗೆ ಪಾಸಿಟಿವ್ ಆಗಿರೋದಂತ ಕಲಿಯೋಕ್ಕೆ ಚಾನ್ಸಸ್